ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನ ಕರೆದ ಬಹಳ ಮುಖ್ಯವಾದ ವಿಷಯ, ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಮತ್ತೆ ಟೌನ್ಶಿಪ್ಗಳ ನಿರ್ಮಾಣಕ್ಕೆ ಹಾಗೆಯೇ ಕೈಗಾರಿಕಾಭಿವೃದ್ಧಿಗೆ ರಾಜ್ಯದ ಕೃಷಿ ಭೂಮಿಗಳನ್ನು, ಫಲವತ್ತಾದ ಭೂಮಿಗಳನ್ನು ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಕ್ರಿಯೆ ರಾಜ್ಯದಲ್ಲಿ ಹಲವಾರು ಕಡೆ ನಡೀತಾ ಇದೆ. ಅದು ಮೊದಲು ಚನ್ನರಾಯಪಟ್ಟಣದಲ್ಲಿ ಆಗ್ತಾ ಇತ್ತು, ಅದನ್ನ ವಾಪಸ್ ತೆಗೆದ್ರು. ಇದಾದ್ಮೇಲೆ ಬಿಡದಿಯಲ್ಲಿ ಟೌನ್ಶಿಪ್ಗಾಗಿ 7,441 ಎಕರೆ 7,481 ಎಕರೆ ಜಮೀನನ್ನ ಟೌನ್ಶಿಪ್ಗಾಗಿ ಸ್ವಾಧೀನಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಅದೇ ರೀತಿ ಆನೇಕಲ್ ತಾಲೂಕಲ್ಲಿ ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಜಂಗಮನಕುಂಟೆ 1,800 ಎಕರೆ ಜಮೀನನ್ನ ಸ್ವಾಧೀನಪಡಿಸ್ಕೊತಾ ಇದ್ದಾರೆ. ಅದು ಶಿಡ್ಲಘಟ್ಟ ತಾಲೂಕು. ಅದರಲ್ಲಿ 13 ಹಳ್ಳಿಗಳನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ತಾ ಇದ್ದಾರೆ. 13 ವಿಲೇಜಸ್. ಇಟ್ ಬಿಲಾಂಗ್ಸ್ 1,800 acres. ಹಾಗೆಯೇ ಈಗ ಇಡೀ ರಾಜ್ಯದಲ್ಲಿ ಈ ಕೃಷಿ ಸಂಬಂಧಿತವಾದ ಭೂಮಿಯ ಹೋರಾಟಕ್ಕೆ ರೈತರು ಕೊಡೋದಿಲ್ಲ, ನಮ್ಮ ಬದುಕು ಹಾಳಾಗ್ತಿದೆ ಅಂತೇಳಿ ಚಳುವಳಿಯನ್ನ ನಿರತರಾಗಿದ್ದಾರೆ. ಇದನ್ನ ನಾವು ಸಾಮೂಹಿಕ ರೈತ ಸಂಘಟನೆಯಿಂದ ನಾಳೆ 11ನೇ ತಾರೀಕು, ಕಮಿಂಗ್ 11ನೇ ತಾರೀಕು ಇಡೀ ರಾಜ್ಯದಿಂದ ಬಿಡದಿ ಭೂ ಹೋರಾಟಕ್ಕೆ ಬೆಂಬಲಿಸಿ ನಾವು ಅಲ್ಲಿಗೆ ಬಿಡದಿಗೆ ಹೋಗ್ತಾ ಇದ್ದೇವೆ. ಇಡೀ ರಾಜ್ಯದಿಂದ ಬಿಡದಿಯ ಭೂಮಿ ವಿರೋಧಿ ಹೋರಾಟಕ್ಕೆ, ಭೂಮಿ ಆಕ್ವಿಸಿಷನ್ ವಿರೋಧಿ ಹೋರಾಟಕ್ಕೆ ಬೆಂಬಲಿಸಿ, ಏಕೆಂದ್ರೆ ಅಲ್ಲಿ ಎರಡಿದೆ, ಅದಕ್ಕೆ ಬೆಂಬಲಿಸಿ ನಾವು 11ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈಲಾಗಬಹುದು, ವಾಹನಗಳಲ್ಲಿ ಅಲ್ಲಿಗೆ ಬಂದು ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಿವಮೊಗ್ಗ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನವಲಗುಂದ ಜುಲೈ 21 ರೈತ ಬಂಡಾಯ ದಿನ ಅಂತ ಇಡೀ ರಾಜ್ಯದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಜುಲೈ 21 ಆಫ್ ದಿಸ್ ಮಂತ್. ಆ 21ನ್ನ ಭೂ ಸ್ವಾಧೀನ ವಿರೋಧಿ ಹೋರಾಟ ಅಂತ ಹೇಳಿ ಇಡೀ ರಾಜ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಮ್ಮ ಆಕ್ರೋಶವನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಹೋರಾಟದ ದಿನವನ್ನಾಗಿ ಜುಲೈ 21ನ್ನ ನಾವು ಆಚರಿಸುತ್ತಿದ್ದೇವೆ. ಬಹಳ ಮುಖ್ಯವಾದ್ದು ಜುಲೈ 21, ಯಾಕೆಂದ್ರೆ ನವಲಗುಂದ ಇಡೀ ಭಾರತಕ್ಕೆ, ಕರ್ನಾಟಕಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರೈತ ಸಂಘಟನೆಯನ್ನ ಹುಟ್ಟಾಕಿದ ಹೋರ ಬಂಡಾಯ ರೈತ, ಅದು ಚಳುವಳಿ 80ರ ಚಳುವಳಿ, ಜುಲೈ 80. ಇನ್ನು ಈ ಸಂಬಂಧಿತವಾಗಿ ನಾವು ಇದ್ರ ಮೇಲೆ ಒಂದು ವಿಶ್ಲೇಷಣೆ ನಾವು ಮಾಡಲೇಬೇಕಾಗಿದೆ. ಸರ್ಕಾರಗಳಿಗೆ ಅಭಿವೃದ್ಧಿ ಮಾಡಬೇಕು, ನಾವು ಬೇಡ ಅಂತ ಹೇಳೋದಿಲ್ಲ. ಅಭಿವೃದ್ಧಿ ವಿರೋಧಿಗಳಂತೂ ರೈತರ ಅಲ್ವೇ ಅಲ್ಲ. ಅಭಿವೃದ್ಧಿ ಆಗಬೇಕು. ಹಾಗಂತ ಹೇಳಿ ಫಲವತ್ತಾದ ಭೂಮಿಯನ್ನೇ ಒಂದೇ ಸ್ಥಳದಲ್ಲಿ ಅದನ್ನ ಅಕ್ವಿಷನ್ ಮಾಡ್ಕೊಂತ ಅಲ್ಲಿರ್ತಕ್ಕಂಥ ಅರಣ್ಯ, ಅಗ್ರಿಕಲ್ಚರ್, ತೋಟಗಳು ಎಲ್ಲ ಕಡಿದು ನೆಲಸಮ ಮಾಡಿ ಬುಲ್ಡೋಜ್ ಮಾಡಿ ಅದನ್ನ ಕಾಂಕ್ರೀಟ್ ಟೌನ್ಶಿಪ್ ಮಾಡೋದ್ರ ಬದಲು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ವಿಕೇಂದ್ರೀಕರಣಗೊಳಿಸಿ ಅಭಿವೃದ್ಧಿಯನ್ನು ವಿಕೇಂದ್ರೀಕರಣಗೊಳಿಸಿ ಎಲ್ಲ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಅಗತ್ಯವಾದ ಕ್ರಮಗಳನ್ನು ಕೈಗೊಂಡು
ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಪ್ರಾರಂಭ ಮಾಡಿ ಅಲ್ಲಿ ಟೌನ್ಶಿಪ್ ಅನ್ನ ಮಾಡೋದ್ರಿಂದ ಒಂದೇ ಪ್ರದೇಶವನ್ನ ಸರ್ವನಾಶ ಮಾಡ್ತಕ್ಕಂಥ, ಆ ಜನರ ಬದುಕನ್ನ ನಾಶ ಮಾಡ್ತಕ್ಕಂಥ ಕ್ರಿಯೆ ನಿಲ್ಲಿಸ್ತದೆ. ಯಾಕೆಂದ್ರೆ ಬಿಡದಿ ತಗೊಳ್ಳಿ, ಬಿಡದಿ ಹೈಲಿ ಸಿರಿಕಲ್ಚರ್ ಏರಿಯಾ, ಅಂದ್ರೆ ಸಿಲ್ಕ್ ಕಕ್ಕುನ್ ತಯಾರು ಮಾಡ್ತಕ್ಕಂಥದ್ದು, ರೇಷ್ಮೆ ಬೆಳೆ ಬೆಳೀತಕ್ಕಂಥ. ಹಾಗೇನೆ ಒಳ್ಳೆ ಹಾಲು, ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳಿ, ನಾನೇ 80ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೆ, ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳಿ. ನಾನು ಕೃಷಿ ಮಾಡಿದ್ದು ಮೂಲತಃ ಅದನ್ನೇ, ಸಿಲ್ಕ್ ಅಂಡ್ ಮಿಲ್ಕ್ ಅಂತ. 82ರಲ್ಲಿ ಮೇಡಮ್ ಇಂದಿರಾ ಗಾಂಧಿಯವರು ನನ್ನನ್ನೇ ಕರೆದ್ರು ಡೆಲ್ಲಿಗೆ. ನಾನೇ ಹೋಗಿ ನಬಾರ್ಡ್ ಇನಾಗ್ರೇಷನ್ ಮಾಡಿ ಬಂದಿದ್ದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ರೈತನ ಬದುಕಿಗೆ ಅಗ್ರಿಕಲ್ಚರ್ ಲೆವೆಲಲ್ಲಿ ಅತ್ಯಂತ ಉದ್ಯೋಗ ಕೊಡ್ತಕ್ಕಂಥದ್ದು ಕೃಷಿ. ಇಂಡಿಯನ್ ಅಗ್ರಿಕಲ್ಚರ್ ಗಿವ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಸ್ ವೆಲ್ ಆಸ್ ದಿ ಫುಡ್ ಗ್ಯಾರಂಟಿ ಆಫ್ ಇಂಡಿಯನ್ ಪೀಪಲ್. ಉದ್ಯೋಗ ಕೊಡ್ತೀವಿ ಅಂತಾರೆ ಸರ್ಕಾರದವರು. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಆಗೋದು ಕೃಷಿಯಲ್ಲಿ. ಒಂದು 5 ಎಕರೆ ಜಮೀನಿದ್ರೆ ಸಾಕು, ಇಡೀ ಕುಟುಂಬ, ವಯಸ್ಸಾದವರು, ಮಧ್ಯಮ ವಯಸ್ಸು, ತಂದೆ ತಾಯಿಗಳು, ಮೊಮ್ಮಕ್ಕಳು ಎಲ್ಲರೂ ಕೃಷಿಯಲ್ಲಿ ಉದ್ಯೋಗವನ್ನು ಕಂಡ್ಕೋತಾರೆ. ಆ ಮೂಲಕ ಅದರಿಂದ ಎಕಾನಮಿ ಇಂಪ್ರೂವ್ ಆಗುತ್ತೆ, GDP ಇಂಪ್ರೂವ್ ಆಗುತ್ತೆ. ಈ ಆ್ಯಂಗಲಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಭಿವೃದ್ಧಿಯನ್ನು ಈ ಆ್ಯಂಗಲಲ್ಲಿ ನೋಡಬೇಕೆ ಹೊರತು ಕೇವಲ ಟೌನ್ಶಿಪ್ ಮಾಡೋದಲ್ಲ. ಇನ್ನು ಎರಡನೇ ವಿಷಯ ಬಹಳ ಮುಖ್ಯವಾದದ್ದು, ಕೆಲವರು ಭೂಮಿ ಕೊಡ್ತೀವಿ ಅಂತಾರೆ, ಕೆಲವರು ಕೊಡಲ್ಲ ಅಂತಾರೆ. ಈ ಗೊಂದಲಗಳು ಸೃಷ್ಟಿ ಆಗಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ನಿಮ್ಮ ಪ್ರಶ್ನೆಯಲ್ಲೂ ಅದು ಇರಬಹುದು. ನಾನು ನಾಗರಿಕನಾಗಿ, ವಿದ್ಯಾವಂತನಾಗಿ ಈ ವಿಷಯವನ್ನು ವಿಶ್ಲೇಷಣೆ ಮಾಡೋದು ಹೆಂಗಪ್ಪ ಅಂದರೆ, ಈ ರೀತಿ ವಿಶ್ಲೇಷಣೆ ಮಾಡ್ತೀನಿ. ಈಗ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಅವರ ಒಡನಾಡಿಗಳು ಹಳ್ಳಿಗಳಲ್ಲಿ ಭೂಮಿಯನ್ನು ಮಾರಾಟ ಮಾಡಿಸುವ ದಂಧೆಗೆ ಎಂಕರೇಜ್ ಮಾಡ್ತಕ್ಕಂಥ ಕ್ರಿಯೆಗಳಿವು. ವಿದ್ಯಾವಂತರ ಯುವಕರನ್ನೇ ನಿರುದ್ಯೋಗಿಗಳನ್ನಾಗಿ ಮಾಡೋದು, ಅದೇ ಹುಡುಗರನ್ನೇ ವ್ಯಾಪಾರಕ್ಕೆ ನಿಲ್ಲಿಸೋದು. ಇದು ಹಳ್ಳಿಯ ಜನರಿಗೆ ಒಡೆದ ಆಳುವ ನೀತಿಯನ್ನು ರಾಜಕೀಯ ಪಕ್ಷಗಳು ಕೈ ಬಿಡಬೇಕು. ವಿಷವರ್ಧಿ ಪಾರ್ಟಿ, ಅದು ಯಾವುದೇ ಪಕ್ಷ ಆಗಿರ್ಬೋದು. ದಯಮಾಡಿ ಈ ಕಡೆ ರಾಜಕೀಯ ಪಕ್ಷಗಳು ಅಭಿವೃದ್ಧಿ ಆ್ಯಂಗಲನ್ನು ಯೋಚನೆ ಮಾಡಬೇಕು ಹೊರತು, ದಯಮಾಡಿ ಹಳ್ಳಿಯ ಜನರಲ್ಲಿ ಒಡಕುಂಟು ಮಾಡಿ ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಜನ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕ್ರಿಯೆ ಬೇಡ. ಕರ್ನಾಟಕ ಭಾಳ ಅಭಿವೃದ್ಧಿ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನು ಆಹಾರ ಅಂತೀವಿ. నేను ಆಹಾರ ಬೆಳೆದಿದ್ರೆ, ರೈತ ಬೆಳೆದಿದ್ರೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ. ಖಂಡಿತ ಈಗಿನ ಹೊಸ ಎಕಾನಮಿ, ಈಗಿನ ಹೊಸ ಅಗ್ರಿಮೆಂಟ್ ಪ್ರಕಾರ ಜಾಗತಿಕ ಒಪ್ಪಂದದ ಮೂಲಕ ಅಮೇರಿಕಾದಲ್ಲಿ ಜಾಗತಿಕ ಒಪ್ಪಂದದಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕ್ಲೂಡ್ ಮಾಡಿದ ಮೇಲೆ, ಅಂದರೆ ಜಾಗತಿಕ ಒಪ್ಪಂದದ ವ್ಯಾಪ್ತಿಯಲ್ಲಿ ಭಾರತದ ಕೃಷಿ ಮತ್ತು ವ್ಯಾಪಾರ ವಹಿವಾಟುಗಳು ಬಂದ ಮೇಲೆ ಅದು ಈಗ ಜಾಗತಿಕ ಸಮಸ್ಯೆ ಆಗಿದೆ. ಅದರಿಂದ ನಮ್ಮ ದೇಶದಲ್ಲಿ ಬೆಳೆಯೋದು ಬೇಡ, ನೀವು ಇಂಡಿಯಾ ದೇಶದವರು ಅಮೆರಿಕದ ಉತ್ಪನ್ನಗಳಿಗೆ ಕನ್ಸ್ಯೂಮರ್ ಆಗ್ರಿ. ಸೊ ದೇ ವಾಂಟೆಡ್ ಟು ಇಂಡಿಯನ್ ಪೀಪಲ್ಸ್ ಆಸ್ ಎ ಕನ್ಸ್ಯೂಮರ್, ನಾಟ್ ಆಸ್ ಎ ಪ್ರೊಡ್ಯೂಸರ್. ನೀವು ಉತ್ಪಾದನೆ ಮಾಡಬೇಡಿ, ನಾವು ಬೆಳೆದು ಕೊಡ್ತೀವಿ, ನೀವು ಊಟ ಮಾಡಿರಿ, ನಮಗೆ ಗ್ರಾಹಕರಾಗ್ರಿ ಅನ್ನುವಂಥ ಆರ್ಥಿಕ ನೀತಿ ಜಾರಿ ಬರೋಕ್ಕೆ ಈ ಎಲ್ಲ ಯೋಜನೆಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಧೋರಣೆಯನ್ನು ಬದಲಾಯಿಸಿಕೊಂಡು, ಧೋರಣೆಯಲ್ಲಿ ಕೃಷಿ ಸಂಬಂಧಿತವಾದಂಥ ಲಾಭದಾಯಕ ಅಲ್ಲ, ಕೃಷಿ ಇಂಡಿಯನ್ ಅಗ್ರಿಕಲ್ಚರ್ ಲಾಭದಾಯಕ ಮಾಡುವ ಕಡೆಗೆ ಯೋಚಿಸ್ಬೇಕು. ಲಾಭ ಇಲ್ಲ ಅಂತ ಬಿಟ್ಟು ಹೋಗೋಕ್ಕಾಗಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಾಗ್ತಿದೆ, ಕರೋನಾ ಬಂದಾಗ ಭಾಳಷ್ಟು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಕಡೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದ ವಿದ್ಯಾವಂತ ಯುವಕರು ದಿಢೀರಂತ ಹಳ್ಳಿಗೆ ಬರ್ತಾರೆ. ಅವ್ರ ಅಪ್ಪನಂತ ಇದ್ದಿದ್ದ ಸ್ವಲ್ಪ ಭೂಮಿನೇ, ಅದನ್ನೇ ಶೃಂಗಾರ ಮಾಡಿ ತಮ್ಮ ಉದ್ಯೋಗವನ್ನು ಕಂಡುಕೊಳ್ತಾರೆ. ದಟ್ ವಾಟ್ ಇಟ್ ಶೋಸ್, ಅದೇನು ಹೇಳುತ್ತೆ ಅಂದರೆ, ಉದ್ಯೋಗ ಇಲ್ಲದೆ ನೀವು ಬಾ ವಾಪಸ್ ನಾನು ಉದ್ಯೋಗವನ್ನು ಕೊಡ್ತೀನಿ ಅಂತಕ್ಕಂಥ ಕೃಷಿ ಜ್ಞಾನ ಅವ್ರಿಗೆ ಇದೆ. ಈ ಎಲ್ಲ ಸಂಬಂಧಿತವಾಗಿ ನಾವು ಭೂಮಿಯನ್ನು ಕೊಟ್ಟು ನಿರುದ್ಯೋಗಿಗಳ ಹಕ್ಕಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ. ಆ ಕಾರಣ ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರಗಳು ಈ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕಾಗಿ ಸರ್ಕಾರಕ್ಕೆ
ನಾವು ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಸರ್ಕಾರದ ಸಹಾನುಭೂತಿಯನ್ನು ತಗೊಳ್ತಕ್ಕಂಥದ್ದು. ನೀವು ಬಿಟ್ಟು ಬಿಡಿ ಇದು ಬೇಡ ಅಂತ ಹೇಳಿ.